ನಾಡಿನ ಬುದ್ಧಿವಂತ ಪ್ರಜೆಗಳೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನ ನಿಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು. ದಯವಿಟ್ಟು ನಮ್ಮ ಈ ನಡುಗೆಗೆ ನಿಮ್ಮ ಸಹಕಾರದ ಶಕ್ತಿ ತುಂಬಿ. ಪ್ರೇಕ್ಷಕರೇ, ನಾವೀಗ ಹೇಳುವ ಅಥವಾ ಹೇಳ ಹೊರಟಿರುವ ವಿಚಾರವೇನೆಂದ್ರೆ, ಯಾರು ದೇವರನ್ನ ಮೂರ್ತಿ ರೂಪದಲ್ಲಿ ಪೂಜಿಸುತ್ತಾರೋ, ಯಾರು ಆಸ್ತಿಕರಾಗಿದ್ದಾರೆ ಅಂಥವರು ತಿಳಿದುಕೊಳ್ಳಲೇಬೇಕಾದಂತಹ ವಿಷಯದ ಬಗ್ಗೆ ಇಲ್ಲಿ ತಿಳಿಸಲು ಹೊರಟಿದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಪ್ರಬುದ್ಧ ಬಂಧುಗಳೇ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಸಂಸ್ಕೃತಿ, ಸಂಸ್ಕಾರ, ಆಚಾರ ವಿಚಾರಗಳ ಸಂಪ್ರದಾಯಗಳನ್ನು ತಲೆಮಾರುಗಳಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಆದರೆ ಈ ಆಚರಣೆಗಳ ಒಳಹರಿವಿನ ಬಗ್ಗೆ ನಮಗೆ ತಿಳಿದಿರುವುದು ಅಲ್ಪ ಸ್ವಲ್ಪ ಮಾತ್ರ. ಆದರೆ ಪೂರ್ತಿಯಾಗಿ ಅದನ್ನು ತಿಳಿದುಕೊಳ್ಳಲು ಸಹ ನಾವು ಪ್ರಯತ್ನ ಮಾಡಿರುವುದಿಲ್ಲ. ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಹಾಗೂ ನಮ್ಮ ತಾಯಿ ತಂದೆಯರು ಎಲ್ಲರೂ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ನಾವು ಅದನ್ನೇ ಆಚರಣೆ ಮಾಡಿಕೊಂಡು ಮುಂದುವರೆದರೆ ಸಾಕು ಎಂದಷ್ಟೇ ನಾವು ಭಾವನೆ ಹೊಂದಿದ್ದೇವೆ. ನಮ್ಮ ಜೀವನವೆಂಬ ಕಲಿಕೆಯಲ್ಲಿ ಪ್ರತಿನಿತ್ಯವೂ ಹೊಸ ಹೊಸ ವಿಚಾರಗಳನ್ನು ತಿಳಿದುಕೊಂಡು ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕಾಗುತ್ತದೆ. ಹೀಗಿರುವಾಗ ನಾವು ಆಚರಿಸುವ ಆಚರಣೆಗಳ ಬಗ್ಗೆಯೂ ತಿಳಿದುಕೊಂಡು ನಾವು ಆಚರಿಸಿದಾಗ ಅದರ ಶ್ರೇಷ್ಠತೆ, ಮಹತ್ವದ ಅರಿವು ನಮಗಾಗುತ್ತದೆ ಅಲ್ವೇ? ಹೀಗೆ ಅರಿತು ನಡೆದಾಗ ಇದರಿಂದ ನಮ್ಮ ಬದುಕು ಮತ್ತಷ್ಟು ಸುಖಮಯವಾಗುತ್ತದೆ. ಅಂತಹ ವಿಚಾರಗಳನ್ನು, ಆಚಾರಗಳನ್ನು ಇಲ್ಲಿ ಒಂದೆರಡು ಕ್ರಿಯೆಗಳ ಸಹಿತ ತಿಳಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದೇವೆ. ಬನ್ನಿ ಅದರ ಬಗ್ಗೆ ಮಾತನಾಡೋಣ. ನೋಡಿ ಪ್ರೇಕ್ಷಕರೇ, ನಾವು ದೇವಸ್ಥಾನಕ್ಕೆ ಹೋಗುವಾಗ ಏತಕ್ಕಾಗಿ ತೆಂಗಿನಕಾಯಿ ಹಾಗೂ ಬಾಳೆಹಣ್ಣನ್ನೇ ತೆಗೆದುಕೊಂಡು ಹೋಗುತ್ತೇವೆ? ಅವುಗಳನ್ನೇ ಯಾಕೆ ತೆಗೆದುಕೊಂಡು ಹೋಗಬೇಕು? ಬಾಳೆಹಣ್ಣು, ತೆಂಗಿನಕಾಯಿಯೇ ಯಾಕೆ ಶ್ರೇಷ್ಠ ಎಂಬುದರ ಬಗ್ಗೆ ಯಾರಿಗೂ ತಿಳಿದಿರಲು ಸಾಧ್ಯವೇ ಇಲ್ಲ ಬಿಡಿ. ತಿಳಿದಿದ್ದರೂ ಕೇವಲ ಕೆಲವರಿಗೆ ಮಾತ್ರ ಅದರ ಅರಿವು ಇರಲು ಸಾಕು. ನಿಜವೇ ಹೇಳಬೇಕು ಅಂದ್ರೆ, ಇಲ್ಲಿಯವರೆಗೆ ಈ ವಿಚಾರದ ಬಗ್ಗೆ ನಮಗೂ ಸಹ ತಿಳಿದಿರಲಿಲ್ಲ. ಒಬ್ಬ ವಿಚಾರವಂತರ ವಿಡಿಯೋವೊಂದನ್ನು ನೋಡಿದಾಗ ನಮಗೆ ಇದರ ಅರಿವಾಯಿತು, ಆಶ್ಚರ್ಯವೂ ಆಯಿತು. ಈ ಮೂಲಕ ನಿಮಗೂ ಸಹ ಅದರ ವಿಚಾರವನ್ನ ತಿಳಿಸಿಕೊಡಲು ಹಂಬಲಿಸಿತ್ತು ನಮ್ಮ ಮನಸ್ಸು. ಹಾಗಾಗಿ ಅದನ್ನೇ ಮುಂದಿಟ್ಟುಕೊಂಡು ಈ ವಿಡಿಯೋ ಸಿದ್ಧಪಡಿಸಿ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಪ್ರಬುದ್ಧರೇ, ನಾವು ಯಾವುದೇ ಹಣ್ಣಿನ ಗಿಡಗಳನ್ನು ಬೆಳೆಯಬೇಕಾದ್ರೆ ಅದು ಬೀಜದಿಂದ ಗಿಡವಾಗಿ ಬೆಳೆದು ಮರವಾಗುತ್ತದೆ. ಅದರ ಒಡಲಲ್ಲಿ ಹಣ್ಣು, ಕಾಯಿಗಳನ್ನು ಕೊಡುತ್ತದೆ. ಅಂದರೆ ಯಾವುದೇ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟಗಳು, ಇದರ ಜೊತೆಗೆ ಮನುಷ್ಯನು ತಿಂದು ಬಿಸಾಡಿದ ಬೀಜದಿಂದ ಮಾತ್ರ ಹಣ್ಣಿನ ಮರಗಳು ಬೆಳೆಯುತ್ತವೆ. ಉದಾಹರಣೆಗೆ ಹೇಳುವುದಾದರೆ ಸೀತಾಫಲ. ನಾವು ಸೀತಾಫಲವನ್ನು ತಿಂದು ಬಿಸಾಡಿದ ಬೀಜದಿಂದ ಸೀತಾಫಲದ ಗಿಡ ಉತ್ಪತ್ತಿಯಾಗುತ್ತದೆ. ಮಾವಿನ ಹಣ್ಣನ್ನು ತಿಂದು ಬಿಸಾಡಿದ ಓಟೆಯಿಂದ ಮಾವಿನ ಮರ ಉತ್ಪತ್ತಿಯಾಗುತ್ತದೆ. ಹೀಗೆ ನಾವು ತಿನ್ನುವ ಚೇಪೆ ಅರ್ಥಾತ್ ಸೀಬೆ ಹಣ್ಣು, ಸಪೋಟ, ಪಪಾಯ, ಹೀಗೆ ಎಲ್ಲ ಹಣ್ಣುಗಳು ಹಣ್ಣಿನ ಒಂದು ಭಾಗದಿಂದ ಅಂದರೆ ಬೀಜದಿಂದ ಉತ್ಪತ್ತಿಯಾಗುತ್ತಾ ಬರುತ್ತವೆ. ಆದರೆ ತೆಂಗಿನಕಾಯಿ ಹಾಗಲ್ಲ. ತೆಂಗಿನಕಾಯಿಯ ಪೂರ್ತಿ ಫಲವನ್ನ ನೆಟ್ಟಾಗ ಮಾತ್ರ ಅದು ಮರವಾಗಿ ಬೆಳೆದು ಕಾಯಿಯನ್ನು ಬಿಡುತ್ತದೆ. ಆದ್ದರಿಂದ ದೇವರ ಪೂಜೆ ಹಾಗೂ ನೈವೇದ್ಯ ಪ್ರಸಾದಗಳಿಗೆ ತೆಂಗಿನಕಾಯಿ ಪರಮಶ್ರೇಷ್ಠವಾಗಿರುತ್ತದೆ. ಅದೇ ರೀತಿಯಲ್ಲಿ ಬಾಳೆಹಣ್ಣು ಸಹ ಪರಮಶ್ರೇಷ್ಠ. ಅದೇಕೆಂದರೆ ಬಾಳೆಹಣ್ಣಿನ ಗಿಡ ಬೀಜ ಅಥವಾ ಹಣ್ಣಿನಿಂದ ಬೆಳೆಯುವುದಿಲ್ಲ. ಬದಲಿಗೆ ಅದರ ಮೋಸು ಅಥವಾ ಕಾಂಡವನ್ನು ನೆಟ್ಟಾಗ ಮತ್ತೊಂದು ಬಾಳೆ ಗಿಡ ಉತ್ಪತ್ತಿಯಾಗುತ್ತದೆ. ಇದರಿಂದ ಬಾಳೆಹಣ್ಣಿನ ಗೊಂಚಲು ಬಿಡುತ್ತದೆ. ಇದು ಯಾರೂ ಕೂಡ ಎಂಜಲು ಮಾಡದೆ ಈ ನಮ್ಮ ಭೂಮಿಯ ಮೇಲೆ ಬೆಳೆಯುವಂತಹ ಹಣ್ಣಿನ ಗಿಡವಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಈ ಆಚರಣೆಯನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅಂದರೆ ನಮ್ಮ ಪೂರ್ವಿಕರ ಪ್ರತಿಯೊಂದು ಆಚಾರ ವಿಚಾರಗಳಲ್ಲಿ ಯಾವುದೋ ಒಂದು ಸೈದ್ಧಾಂತಿಕವಾದ ವಿಚಾರ ಅಡಗಿರುತ್ತದೆ, ಸಂಸ್ಕಾರದ ವೈಶಿಷ್ಟ್ಯಗಳು ಇರ್ತವೆ ಎಂದರ್ಥ. ಇದನ್ನು ನಾವು ಒಳಗಣ್ಣಿನ ಮೂಲಕ ನೋಡಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಸಹ ನೈವೇದ್ಯ ಪ್ರಸಾದಗಳನ್ನು ದೇವರಿಗೆ ಅರ್ಪಿಸುವಾಗ ಬಾಳೆಹಣ್ಣು ಹಾಗೂ ತೆಂಗಿನಕಾಯಿಯಿಂದ ತಯಾರಿಸಿದ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ. ಇದರಿಂದ ನಿಮ್ಮ ಸಂಕಲ್ಪ ಸಿದ್ಧಿಯಾಗುತ್ತದೆ ಎಂಬುವ ವಿಚಾರ. ಈ ವಿಚಾರ ನಿಮ್ಮ ಕುಟುಂಬದವರು, ಸ್ನೇಹಿತರು, ಬಂಧು ಬಾಂಧವರಿಗೆ ಹೀಗೆ ಎಲ್ಲರಿಗೂ ಶೇರ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಂತಹದ್ದೇ ವಿಚಾರಗಳನ್ನ ನಿಮ್ಮ ಮುಂದೆ ತರುವ ಪ್ರಯತ್ನ ನಾವು ಮುಂದೆಯೂ ಮಾಡುತ್ತೇವೆ.
ಆಚಾರವಂತನಿಗೆ ಇದು ಜ್ಞಾನವಾಹಿನಿ, ನಿಮ್ಮ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.